ಹಾಯ್ ಹಲೋ ನಮಸ್ತೆ. ಇವತ್ತು ನಾನೊಂದು ಬ್ಯೂಟಿಫುಲ್ ಆದ 11 ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ 5 BHK ಮನೆ ಮಾರಾಟಕ್ಕಿರುವಂತಹ ಮನೆಯನ್ನು ತೋರಿಸ್ತಾ ಇದ್ದೇನೆ. ಮೊದಲು ನಾವು ಮನೆ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಕಾಣ್ಬೋದು ನಿಮಗೆ ಮನೆಯ ಲೆಫ್ಟ್ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಇದೆ, ಕಾರ್ ಪೋಸ್ಟ್ ಇದೆ. ಓಕೆ, ಒಂದು ಕಾರು ನಿಲ್ಲುವ ಸ್ಪೇಸ್ ಇಲ್ಲಿದೆ. ಹಾಗೆಯೇ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಸಿಟ್ ಔಟ್. ಕಂಪ್ಲೀಟ್ ಟೈಲ್ಸ್ ಹಾಕಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. 2 ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ. ಹಾಗೆಯೇ ಇಲ್ಲಿ ನೋಡಿ ಎಂಬೋಸಿಂಗ್ ಡಿಸೈನಲ್ಲಿ ಮಾಡಿದಂಥ ಟೈಲ್ಸ್. ಓಕೆ, ನೆಕ್ಸ್ಟ್ ನಾವು ಈ ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಲಿವಿಂಗ್ ಏರಿಯಾ ಕಾಣ್ಬೋದು ನಿಮಗೆ. 13-12 ಸೈಜ್ನಲ್ಲಿರುವಂತಹ ಲಿವಿಂಗ್ ಏರಿಯಾ. 2 ವಿಂಡೋ ಬಂದಿದೆ. ಓಕೆ, 2 ವಿಂಡೋ ಇದೆ. ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಡೈನಿಂಗ್ ಹಾಲ್. ಒಂದು ಬ್ಯೂಟಿಫುಲ್ ಆದ ಒಂದು ಕ್ಲಾಸಿಕ್ ಲುಕ್ನಲ್ಲಿ ಬರುವಂಥ ಒಂದು ಆರ್ಚ್ ಕೊಟ್ಟಿದ್ದಾರೆ. ಹಾಗೆಯೇ ನೆಕ್ಸ್ಟ್ ನಾವು ತೋರಿಸ್ತಾ ಇರುವಂಥದ್ದು ಈ ಮನೆಯ ಡೈನಿಂಗ್ ಹಾಲ್. ಒಂದು ಅರೌಂಡ್ 8-12 ಸೈಜ್ನಲ್ಲಿರುವಂತಹ ಡೈನಿಂಗ್ ಹಾಲ್. ಇಲ್ಲಿಂದಲೇ ಡೈನಿಂಗ್ ಹಾಲಿಂದ ಇಲ್ಲಿ ಲೆಫ್ಟ್ ತಗೊಂಡ್ರೆ ಈ ಮನೆಯ ಕಿಚನ್ ಕಾಣ್ತಾ ಇದೆ. ಮೊದಲು ನಾವು ನಿಮಗೆ ಕಿಚನ್ ತೋರಿಸ್ತೀನಿ ಬನ್ನಿ. ವಿಶಾಲವಾದ ಕಿಚನ್ ಅಂತ ಹೇಳ್ಬೋದು. ಒಂದು ಏನಿಲ್ಲ ಅಂದರೂ 12-14 ಇರುವಂತಹ ಒಂದು ಕಿಚನ್ ಇದು. ತುಂಬ ಸ್ಪೇಸ್ ಇರುವಂತಹ ಸ್ಪೇಸಿಯಸ್ ಆದಂತಹ ಒಂದು ಕಿಚನ್ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಎಕ್ಸಿಟ್ ಇದೆ ನೋಡಿ, ಎಕ್ಸಿಟ್ ಇದೆ. ಇಲ್ಲೂ ಕೂಡ ಸಿಟ್ ಔಟ್ ಇದೆ ನೋಡಿ, ಎಕ್ಸಿಟಲ್ಲಿ ಕೂಡ ಸಿಟ್ ಔಟ್ ಇದೆ. ಇಲ್ಲೇ ಗ್ರೈಂಡರ್ ಎಲ್ಲ ಇಟ್ಕೊಂಡಿದ್ದಾರೆ. ಹಾಗೆಯೇ ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಹಾಗೆಯೇ ಡೈನಿಂಗ್ ಹಾಲಿಂದ ಈ ಕಡೆ ಲೆಫ್ಟ್ಗೆ ತಗೊಂಡ್ರೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ನೋಡಿ. ಇಲ್ಲೂ ಹಾಗೆ 2 ವಿಂಡೋ ಇದೆ. ಹಾಗೆಯೇ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇದರಲ್ಲಿ. ಡೈನಿಂಗ್ ಹಾಲ್ದ ರೈಟ್ ತಗೊಂಡ್ರೆ ಇಲ್ಲೂ ಒಂದು ಬೆಡ್ರೂಮ್ ಇದೆ. ಓಕೆ, ತೋರಿಸ್ತೀನಿ. ಈ ಬೆಡ್ರೂಮ್ನಲ್ಲೂ 2 ವಿಂಡೋ ಇದೆ. ಹಾಗೆಯೇ ಒಂದು ರ್ಯಾಕ್ ಕೂಡ ಬಂದಿದೆ. ಇನ್ನು ನಾವು ಈ ಮನೆಯ ಫಸ್ಟ್ ಫ್ಲೋರನ್ನು ತೋರಿಸುವ. ಓಕೆ ಬನ್ನಿ. ಕಂಪ್ಲೀಟ್ ಸ್ಟೀಲ್ ಹ್ಯಾಂಡ್ ಬಾರ್ ಮಾಡಿದ್ದಾರೆ ನೋಡಿ. ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ಟೈಲ್ಸ್ ಹಾಕಿಲ್ಲ ಆಯಿತಾ. ಫಸ್ಟ್ ಫ್ಲೋರ್ನಲ್ಲಿ ಟೈಲ್ಸ್ ಎಲ್ಲ ಕಾವಿ ಕೆಂಪು ಇದೇನಿದೆ ಅದನ್ನು ಹಾಕಿದ್ದಾರೆ. ಇಲ್ಲೂ 2 ವಿಂಡೋ ಬಂದಿದೆ ನೋಡಿ. ಹಾಗೆಯೇ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಇನ್ನೂ ಕೆಲಸ ಕಂಪ್ಲೀಟ್ ಮಾಡಿಲ್ಲ ಇದ್ರದ್ದು ಬಾತ್ರೂಮ್ ಇದಕ್ಕೆ. ಇದು 2ನೇ ಬೆಡ್ರೂಮ್ ನೋಡಿ. ಓಕೆ, ಇದು ತುಂಬ ದೊಡ್ಡದಾಗಿದೆ ಆಯಿತಾ ಈ ಬೆಡ್ರೂಮ್. ಇಲ್ಲೂ 2 ವಿಂಡೋ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಬೆಡ್ರೂಮ್ನಲ್ಲಿ 2 ವಿಂಡೋ ಇದೆ. ರ್ಯಾಕ್ ಕೂಡ ಇದೆ ನೋಡಿ. ಈ ಬೆಡ್ರೂಮ್ನಲ್ಲಿ ಬಾಲ್ಕನಿ ಇದೆ ನೋಡಿ. ಬ್ಯೂಟಿಫುಲ್ ಆದ ವ್ಯೂಸ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಸ್ಪೇಸ್ ಇದೆ ನೋಡಿ, ವರಾಂಡದ ರೀತಿ ಹಾಲ್ ಲಿವಿಂಗ್ ಏರಿಯಾ ಥರ. ಇಲ್ಲಿ ಕೂಡ ಸ್ಪೇಸ್ ಇದೆ. ಫಸ್ಟ್ ಫ್ಲೋರ್ನಲ್ಲೂ ಸ್ಪೇಸ್ ಇದೆ. ಫಸ್ಟ್ ಫ್ಲೋರ್ನಲ್ಲಿ 3 ಬೆಡ್ರೂಮ್ ಆಯಿತಾ. ಇದು ನಿಮಗೆ ಕಾಣ್ಬೋದು. ಇನ್ನು ಫಸ್ಟ್ ಫ್ಲೋರ್ನ ಎಕ್ಸಿಟ್ ಇದೆ ನೋಡಿ. ಇಲ್ಲಿ ಸೀಟ್ ಔಟ್ ಇದೆ. ಫಸ್ಟ್ ಫ್ಲೋರ್ನ ಫ್ರಂಟ್ ಸೈಡಲ್ಲಿ ಕೂಡ ಬಾಲ್ಕನಿ ಥರ ಕೊಟ್ಟಿದ್ದಾರೆ ನೋಡಿ. ಕಾಣ್ಬೋದು ನಿಮಗೆ ವ್ಯೂ ಹೇಗಿದೆ ಅಂತ ಹೇಳಿ. ಮನೆ ಲೊಕೇಶನ್ ಬಂದುಬಿಟ್ಟು ಪುತ್ತೂರು ತಾಲೂಕಿನಲ್ಲಿದೆ. ಪುತ್ತೂರು ಮೇನ್ ಸಿಟಿಯಿಂದ ಕೇವಲ 7 ಕಿಲೋಮೀಟರ್ ಅಷ್ಟೇ ಇರುವುದು. ಹಾಗೆಯೇ ಮೇನ್ ರೋಡಿಂದ ಮಂಗಳೂರು ಮೈಸೂರು ಮೈನ್ ಹೈವೇ ಏನಿದೆ, ಮೈನ್ ರೋಡ್ ಏನಿದೆ, ಅಲ್ಲಿಂದ ಕೇವಲ 400 ಮೀಟರ್ ಅಷ್ಟೇ ಇರೋದು. ಕಂಪ್ಲೀಟ್ ಕಾಂಕ್ರೀಟ್ ರೋಡ್ ಇದೆ ಆಯಿತಾ. ಮನೆ ತನಕ ಕಾಂಕ್ರೀಟ್ ರೋಡ್ ಇದೆ. ರಸ್ತೆದು ಏನು ಸಮಸ್ಯೆ ಇಲ್ಲ. ಇನ್ನು ನೀರಿನ ವಿಷಯಕ್ಕೆ ಬರೋದಾದರೆ ಬಾವಿ ಇದೆ, ಬಾವಿ ನೀರು ಇದೆ. ಹಾಗೆಯೇ ಬೋರ್ ಕೂಡ ಇದೆ. ಓಕೆ, ನಿಮಗೆ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ನೀರು ಕೂಡ ಒಳ್ಳೆಯ ನೀರು ಇದೆ. ಒಮ್ಮೆ ತೋರಿಸಿ ಆಯಿತಾ ನೀರು.
3 ತೆಂಗಿನ ಮರ ಕೂಡ ಇದೆ. ಓಕೆ, ಫಲವತ್ತಾದ 3 ತೆಂಗಿನ ಮರ ಕೂಡ ಇದೆ. 11 ಸೆನ್ಸ್ ಕನ್ವರ್ಷನ್ ಲ್ಯಾಂಡ್. ಓಕೆ, ಟೋಟಲ್ ಪ್ರೈಸ್ 69 ಲಕ್ಷ ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ ಇವರು. ಈ ಮನೆಯ ಲ್ಯಾಂಡ್ ಮಾರ್ಕ್ ನಿಯರ್ ಪಾಪ್ಯುಲರ್ ಬ್ರೆಡ್ ಫ್ಯಾಕ್ಟರಿಯಿಂದ 1 ಮೀಟರ್ 500 ಮೀಟರ್ ಅಷ್ಟೇ ಇರೋದು. ಓಕೆ, ಪಾಪ್ಯುಲರ್ ಬ್ರೆಡ್ ಫ್ಯಾಕ್ಟರಿಗೆ ಹತ್ತಿರ ಇರುವಂಥ ಈ ಮನೆ. ಓಕೆ, ಈ ಮನೆಯ ಬಗ್ಗೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಹಾಗೆಯೇ ಈ ತರಹದ ಮನೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಜಾಗ ಅಥವಾ ಮನೆ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ.